ಇವತ್ತು ಕೊಪ್ಪಳ ಜಿಲ್ಲೆಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಪುನಃ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಈ ಭಾಗದ ಜನನಾಯಕರು ಹಿರಿಯ ನಾಯಕರಾದಂಥ ಜನಾರ್ದನ್ ರೆಡ್ಡಿಯವರು, ರಾಜ್ಯಸಭಾ ಸದಸ್ಯರಂಥ ಬಾಂಡ್ಯ ಸಾಹೇಬರವರು, ನಮ್ಮ ಹಿರಿಯರು ಮಾರ್ಗದರ್ಶಿಗಳಂಥ ವಿರೂಪಾಕ್ಷಪ್ಪನವರು ಮತ್ತು ಅವಳಿ ಪಾರ್ಟಿಯ ಅಂದರೆ ಮೈತ್ರಿ ಪಾರ್ಟಿಯ ಉಸ್ತುವಾರಿಗಳಂಥ ಚಂದ್ರಶೇಖರ್ ನಮ್ಮವರೇ ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಹಂಗಾಗಿ ವಿಶೇಷತೆ ಏನಂದ್ರಿಗಿನ ಒಂದು ಕಡೆ ಇವತ್ತು ಶ್ರೀರಾಮನವಮಿ ನಡೀತಾ ಇದೆ, ಹಬ್ಬ ನಡೀತಾ ಇದೆ. ಇವತ್ತು ಹಬ್ಬ ನಡೆಯುವಂಥ ಸಂದರ್ಭದಲ್ಲಿ ಏನು ಡಾಕ್ಟರ್ ನಮ್ಮ ಬಸವರಾಜ್ ಅವರು ನಾಮಪತ್ರ ಸಲ್ಲಿಸಿದಂಥದ್ದು ಭಾಳಷ್ಟು ಸಂತೋಷವಾದಂಥ ಸುದ್ದಿ. ಹಂಗಾಗಿ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಅದೊಂದು ಬ್ರೇನ್ ಡೆಡ್ ಆದಂಥ ಪಾರ್ಟಿ. ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅದನ್ನು ಮೇಲೆತ್ತಬೇಕಂದ್ರೆ ಯಾರೇ ಪ್ರಯತ್ನವನ್ನು ಮಾಡಿದರೆ ಕೂಡ ಅದು ಮೇಲೆತ್ತಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ. ಅದೊಂದು ಬ್ರೇನ್ ಡೆಡ್ ಪಾರ್ಟಿ ಆಗಿದೆ. ಹಂಗಾಗಿ ಇವತ್ತು ಆ ಕಾಂಗ್ರೆಸ್ಸವರು ಇವತ್ತು ಆ ಸಂಸ್ಕೃತಿನ ರೇವಡಿ ಸಂಸ್ಕೃತಿ ಅಂದರೆ ಗೊತ್ತಾಗ್ತಲ್ಲ, ಆ ರೇವಡಿ ಸಂಸ್ಕೃತಿ ಅಂತ ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಏನೇನೋ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಎಲ್ಲರಿಗೂ ಜನರಿಗೆ ಒಂದು ರೀತಿ ಅವರಿಗೆ ಭ್ರಮೆ ಬರೋಂಥ ರೀತಿಯಲ್ಲಿ ಮಾಡಿ ಇವತ್ತೆಲ್ಲೋ ಒಂದು ಕಡೆ ಇವತ್ತು ದೇಶದಲ್ಲಿ ಇವತ್ತು ಆ ರೇವಡಿ ಸಂಸ್ಕೃತಿಯನ್ನು ದಿವಾಳಿಸುವಂಥ ಕೆಲಸ ಇವತ್ತು ಎಲ್ಲ ಅವರ ಆಶ್ವಾಸನೆಗಳು ಗ್ಯಾರಂಟಿಗಳೇನೋ ಕೊಟ್ಕೊಳ್ತಾ ಬಂದಿದೆ. ಹಂಗಾಗಿ ಬಹುಶಃ ಇವತ್ತು ಅವ್ರಿಗೆ ಯಾವುದೇ ವಿಚಾರಗಳು ತೊಗೊಂಡ್ರೆ ಜನನಾಯಕ ಆದಂಥ ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ದೇಶದ ಅಭಿವೃದ್ಧಿ ಗ್ಯಾರಂಟಿ, ನರೇಂದ್ರ ಮೋದಿಜಿಯವರ ದೇಶದ ಅಭಿವೃದ್ಧಿ ಗ್ಯಾರಂಟಿಯಲ್ಲಿ ಬಲಿಷ್ಠ ಭಾರತವನ್ನು ಕಟ್ಟಬೇಕನ್ನಂಥ ಕಾರಣದಿಂದ ಬಲಿಷ್ಠ ಭಾರತ, ದೇಶದ ಅಭಿವೃದ್ಧಿ ಭಾರತವನ್ನು ಈ ಗ್ಯಾರಂಟಿಗಳ ಮೂಲಕ ಮೋದಿಜಿಯವರ ಗ್ಯಾರಂಟಿ ಅನ್ನೋಂಥದ್ದು ಪುನಃ ಜನರಿಗೆ ಒಂದು ರೀತಿ ತಿಳಿಸುವಂಥ ಕೆಲಸ ಮಾಡಿದಾನ. ನರೇಂದ್ರ ಮೋದಿಜಿಯವರು 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಬಾರಿ 400 ಗಡಿ ದಾಟಬೇಕು. ಈ 400 ಗಡಿ ದಾಟಬೇಕಾದ್ರಿಗಿನ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಅವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು. ಜೊತೆಲಿ ಬಳ್ಳಾರಿಯಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ಇವತ್ತು ಜನರು, ಈ ಭಾಗದ ಜನರು ಆ ಭಾಗದ ಜನರು ಒಂದು ಅನ್ಯೂನ್ಯವಾದಂಥ ಸಂಬಂಧಗಳಿದ್ದಾವೆ. ರಾಯಚೂರು ಭಾಗದ ಜನರು ಕೂಡ ಒಂದು ಅನ್ಯೂನ್ಯವಾದಂಥ ಸಂಬಂಧಗಳಿದ್ದಾವೆ. ಇವು ಉದಾಹರಣೆಯಾಗಿ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದ್ದಂಥ ಎಲ್ಲ ಜಿಲ್ಲೆಯ ಜನರಿಗೆ ಸಂಬಂಧಿಕರು, ಬಂಧು ಬಳಗ ಎಲ್ಲ ಇರೋ ಕಾರಣ ಒಟ್ಟಾರೆ ಕಳೆದ ಚುನಾವಣೆಯಲ್ಲಿ ಬೀದರ್ದಿಂದ ಕಲಬುರಗಿ, ಕಲಬುರಗಿಯಿಂದ ಕೊಪ್ಪಳ, ಕೊಪ್ಪಳದಿಂದ ಬಳ್ಳಾರಿ, ಬಳ್ಳಾರಿಯಿಂದ ರಾಯಚೂರು ತನಕ ಕೂಡ ಈ 6 ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು. ಈ ಬಾರಿ ಕೂಡ 6 ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತಿದೆ. ನರೇಂದ್ರ ಮೋದಿಜಿಯವರ ಆಶೀರ್ವಾದ, ಯಡಿಯೂರಪ್ಪರ ಆಶೀರ್ವಾದ. ಈಗ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸ್ವಚ್ಛ ಮಾಡ್ತೇವೆ, ಏನು ಇಡಲ್ಲ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಬಹುಶಃ ಅವ್ರ ನಾಯಕರೇ ಭಾಳ ಸ್ವಚ್ಛ ಆಗಿಬಿಟ್ಟಾರೆ. ಯಾಕಂದರೆ ಅವ್ರು ಸ್ವಚ್ಛ ಆಗಿರೋ ಕಾರಣ ಇವತ್ತು ಯಾರು ನಿಲ್ಲಕ್ಕೆ ರೆಡಿ ಆಗಲಿಲ್ಲ. ಒಂದು ಸೋನಿಯಾ ಗಾಂಧಿಯವರು ರಾಜ್ಯಸಭೆಗೆ ಹೋಗ್ತಾ ಬಿಟ್ಟಾರೆ, ಅವ್ರು ನಿಲ್ಲಕ್ಕೆ ರೆಡಿ ಇಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಅಮೇಥಿ ಉತ್ತರ ಪ್ರದೇಶನ ಬಿಟ್ಟು ವಾಯನಾಡಿಗೆ ಹೋಗ್ಯಾರ. ಅವ್ರು ಕೂಡ ಅಲ್ಲಿ ಮೋದಿಜಿಯವರ ಹೊಡೆತಕ್ಕೆ ಮತ್ತು ಆದಿತ್ಯನಾಥ್ ಹೊಡೆತಕ್ಕೆ ಅವರು ಅಲ್ಲಿ ತಡೀತಾ ಇಲ್ಲ. ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಉತ್ತರ ಪ್ರದೇಶದಲ್ಲೇ ಇರೋ ಕಾರಣ ಹಂಗಾಗಿ ಅವರು ಪ್ರಿಯಾಂಕಾ ಗಾಂಧಿಯವರನ್ನು ನಿಲ್ತೀರಂದ್ರೆ ಇಲ್ಲ, ये बार निल नहीं ठहरता हूँ मैं, ये बार ये नरेंद्र मोदी जी और एक लीडर योगी आदित्यनाथ है ना, दोनों बहुत डेंजरस लीडर ಅಂದರೆ ಅವರು ಅಲ್ಲಿ ಬಿಟ್ಟು ಹೋಗ್ಯಾರ. ಇವತ್ತು ಮಲ್ಲಿಕಾರ್ಜುನ ಸಾಹೇಬರು ಅವರು ACC ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಅವ್ರ ಜೊತೆಲಿ ಹೋದಂಥ ಇಂಡಿಯನ್ ಒಕ್ಕೂಟ ಎಲ್ಲ ಕೂಡ ಹೊಡೆದೋಗಿ ಅವ್ರು ಸಿಂಗಲ್ ಆಗಿ ನಿಂತಾರೆ. ಇವತ್ತು ಅವ್ರ ಪಾರ್ಟಿ ಇಡೀ ದೇಶದಲ್ಲಿ ಸ್ವಚ್ಛತೆ ಅಲ್ಲ, ಜನ ಕಸಬರಿಗೆ ಹಿಡ್ಕೊಂಡು ಜಾಡಿಸ್ಬಿಟ್ಟಾರೆ. ಎಲ್ಲಿ ಕೂಡ ಇವತ್ತು ಅಡ್ರೆಸ್ ಇಲ್ಲ. ಇವತ್ತು 2 ಸಂಖ್ಯೆ ಕೂಡ ದಾಟ್ತದಿಲ್ಲ ಗೊತ್ತಿಲ್ಲ. ಅಪೋಸಿಷನ್ದಲ್ಲಿ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ, ಸಾರಿ ಆ ಮಾತು ಹೇಳ್ಬಾರ್ದು, ಅವ್ರಿಗೆ ಅಷ್ಟೊಂದು ಶಕ್ತಿ ಇದೆಲ್ಲ ಗೊತ್ತಿಲ್ಲ ಆಗಲಿ. ಬಹುಶಃ ಅಪೋಸಿಷನಲ್ಲಿ ಕೂಡ ಕೂಡಕ್ಕಾದ ಸಂಖ್ಯೆ ಇಲ್ಲದಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಈಗ ರೆಡ್ಡಿ ಅವರು ನೀವು ಮತ್ತೆ ಒಂದೇ ಆಗಿದ್ರೆ, ಹಳೆ ಜೋಡಿ ಒಂದಾಗಿದೆ, ಮತ್ತು ಹಳೆ ರಾಜಕಾರಣದ ಇತಿಹಾಸ ಮತ್ತು ಮರುಕಳಿಸೋದು ಅನಿಸ್ತದೆ ಅಲ್ಲ. ಹಳೆಯ ಇತಿಹಾಸ ಅನ್ನೋದಕ್ಕಿಂತ ಅದೆಲ್ಲ ತಪ್ಪಾಗ್ಬೋದು. ಯಾಕಂದರೆ ನಾವು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಸೇರಿ ನಮ್ಮನ್ನು ಬೆಳೆಸಿದ್ದಾರೆ.
ಬೆಳೆಸೋಂಥ ಟೈಮಲ್ಲಿ ಕೆಲವೊಂದು ಸಾರಿ ಅವತ್ತು ವಯಸ್ಸಿದ್ದಂಥ ಟೈಮಲ್ಲಿ ಅವತ್ತು ಚುರುಕಾಗಿ ರಾಜಕಾರಣ ಮಾಡಿಕೊಂಡು ಕೆಲವೊಂದು ಸಾರಿ ಒಳ್ಳೆಯದು ಕೆಲವೊಂದು ಸಾರಿ ಕೆಟ್ಟದಾದಂಥ ಟೈಮಲ್ಲಿ ಆ ಸಂದರ್ಭದಲ್ಲಿ ಅವಾಗ ಜನರು ಗುರುತಿಸಿರ್ಬೋದು. ಇವತ್ತು ಬೇರೆ ಬೇರೆ ಕಾರಣಗಳಿಂದ ಜನಾರ್ದನ್ ರೆಡ್ಡಿಯವರು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ. ಅವ್ರು ಬೇರೆ ಬೇರೆ ಕಾರಣಗಳಿಂದ ದೂರ ಇರೋ ಕಾರಣ ಇವತ್ತು ಪಾರ್ಟಿ ನನ್ನ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಾವು ಕೂಡ ಸೋತಿದ್ದೆ, ನಾನು ಸೋತೋಗ್ಬಿಟ್ಟಿದ್ದೆ. ಇವತ್ತು ಪಾರ್ಟಿ ಎಂಥ ಪರಿಸ್ಥಿತಿಯಲ್ಲೂ ರಾಮ್ಲು ಅಂತವ್ರನ್ನ ಕಳ್ಕೋಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರ ಪಕ್ಷವನ್ನು ವಿಲೀನ ಮಾಡೋದ್ರ ಮೂಲಕ ಮೈತ್ರಿ ಪಕ್ಷ JDS ಕೂಡ ಒಂದಾಗಿ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಇವತ್ತು ಚುನಾವಣೆ ಮಾಡ್ತಾಯಿದ್ವಿ. ಜನಾರ್ದನ್ ರೆಡ್ಡಿ ಅವರು ಇವತ್ತು ಒಂದಾಗಿರೋ ಕಾರಣ ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಇನ್ನೊಂದು ದೊಡ್ಡ ಶಕ್ತಿಯಾಗಿ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ. ಪಾರ್ಟಿಗೆ ಇನ್ನು ಜನರು ಕೂಡ ಇವತ್ತು ಅವಕಾಶ ಮಾಡಿಕೊಡೋಂಥ ಕೆಲಸ ಮಾಡ್ತಾರೆ. ಗ್ಯಾರಂಟಿ ಯೋಜನೆಯ ಇದೆ, ಅದರ ಮೂಲಕ ನಾವು ಗೆಲ್ತೀವಿ ಅನ್ನೋದು ಅಲ್ಲ, ನಾನು ಇದ್ರ ಬಗ್ಗೆ ನರೇಂದ್ರ ಮೋದಿಜಿ ನೀವು ಹೇಳೋದು ಮೋದಿ ಗ್ಯಾರಂಟಿ ಹೇಳ್ತೀವಿ. ಅಲ್ಲ, ಮೋದಿ ಗ್ಯಾರಂಟಿ ಅಂದ ತಕ್ಷಣ ಅದು ಒಂದು ರೀತಿ ಕ್ರೆಡಿಬಿಲಿಟಿಯ ಗ್ಯಾರಂಟಿ. ಯಾಕಂದರೆ ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೇಶದಲ್ಲಿ ಹೇಳಾರ್ದಂಥ ಕೊಡೋ ವ್ಯಕ್ತಿ ನರೇಂದ್ರ ಮೋದಿಜಿಯವರು. ಇವತ್ತು ಹೇಳಿ ಕೊಡಲಾರ್ದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಹೇಳಿ ಭಾಳಷ್ಟು ಕಡೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದು ಆ ಜನರೇ ಅಲ್ಲ ಅವ್ರನ್ನ ಪಾರ್ಟಿಗಳನ್ನು ಉದಾಹರಣೆಗೆ ರಾಜಸ್ಥಾನದಲ್ಲಿ ಕೂಡ ಸೋಲಿಸ್ಬಿಟ್ರು. ಇವತ್ತು ಈ ಲೋಕಸಭೆ ಚುನಾವಣೆ ಯಾವ ಹಳ್ಳಿಗೆ ಹೋದ್ರೂ ಎಲ್ಲಿ ಕೂಡ 20%ಗಿಂತ ಹೆಚ್ಚು ಜನರಿಗೆ ಯಾವುದು ತಲುಪ್ತಾ ಇಲ್ಲ. 80% ಜನರು ಉದಾಹರಣೆಯಾಗಿ ಯಾವುದೇ ಸರ್ಕಾರಗಳು ಫೇಲ್ ಆಗಬೇಕಂದ್ರೆ 4 ವರ್ಷ ಸಮಯ ಬೇಕಾಗುತ್ತೆ. ಈ ಸರ್ಕಾರ ಒಂದೇ ವರ್ಷದಲ್ಲಿ ಫೇಲ್ ಆಗಿಬಿಟ್ಟೈತೆ, ಪೂರಾ ಕ್ರೆಡಿಬಿಲಿಟಿ ಕಳ್ಕೊಂಡ್ಬಿಟ್ಟಿದೆ. ಹೌದು, ಅವ್ರು ಏನೇ ಮಾಡಿದ್ರು ಕೂಡ ಅವ್ರಿಗೆ ಏನು ಜನರು ವಿಶ್ವಾಸ ಹಿಡ್ಕೊಂಡು 136 137 ಸ್ಥಾನ ಗೆಲ್ಲಿಸಿದ್ರು. ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋಕ್ಕೆ ಈ ಸರ್ಕಾರ ಕಡೆ ಆಗಲಿಲ್ಲ. ಯಾಕಂದರೆ ಉದಾಹರಣೆಗೆ ಈ ಸರ್ಕಾರ ಬಂದಂಥ ಟೈಮಲ್ಲಿ ಇವ್ರ ಪರಿಸ್ಥಿತಿಯಲ್ಲಿ ₹1 ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿದೆ ಅಂತೇಳಿ ಒಂದು ನೋಡ್ಸಿರಲಿಲ್ಲ ಅನ್ನೋ ಒಂದು ಕಡೆ. ಇಲ್ಲಪ್ಪ, ನಮ್ಮಿಂದ ನಮ್ಮ ಸರ್ಕಾರ ಬಂದು 12 ತಿಂಗಳಾಗಿದೆ, ಯಾರಿಗೆ ಶಾಸಕರಿಗೆ ಅನುದಾನ ಕೊಡೋಕ್ಕೆ ಅವ್ರಿಗೆ ಹಣ ಇಲ್ಲ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕೆ ಹಣ ಇಲ್ಲ, ರೈತರು ಬರಗಾಲ ಬಂದಿದೆ ಅವ್ರಿಗೆ ರೊಕ್ಕ ಕೊಡೋಕ್ಕೆ ಹಣ ಇಲ್ಲ, ಖಜಾನ ಖಾಲಿ ಮಾಡ್ಕೊಂಡು ಕುಂತ್ಕೊಂಡು ಇವಾಗ ಏನು ಮಾಡ್ತಾ ಇದ್ದಾರೆ ಇವತ್ತು ಸುಮ್ಮನೆ ಗಾಳಿ ಮಾತುಗಳು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನರನ್ನ ಆಕಸ್ಮಿಕವಾಗಿ ಅವ್ರು ಹೇಳಿದಂಥ ಮಾತುಗಳು ಉಳಿಸ್ಕೊಳ್ಳೋ ಸಲುವಾಗಿ ಜನರ ಮಧ್ಯದಲ್ಲಿ ಕಾರ್ಯಕ್ರಮ ಮುಟ್ಟಿದ, ಜನರ ಮಧ್ಯದಲ್ಲೂ ಕಾರ್ಯಕ್ರಮಗಳು ಮುಟ್ಟಿಲ್ಲ. ಹಂಗಾಗಿ ಈ ಸರ್ಕಾರ ಫೇಲ್ ಆಗಿದೆ. ಲೋಕಸಭೆಯಲ್ಲಿ ನರೇಂದ್ರ ಮೋದಿಜಿ ಗ್ಯಾರಂಟಿ ಮೂಲಕ ಅವ್ರ ಗ್ಯಾರಂಟಿನ ಅವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ಅವ್ರ ಎದುರುಗಡೆ ಇವ್ರು ಯಾವ ಗ್ಯಾರಂಟಿಗಳು ಕೆಲಸ ಮಾಡ್ತಾರೆ. ನೋಡೋಣ. ಯಾಕಂದರೆ ಇವತ್ತು ಜನರು ಯಾರು ಏನು ಅನ್ನೋಂಥದ್ದು ಚುನಾವಣೆಗಳಾದ ನಂತರ ಜನರು ಅದ್ರ ಉತ್ತರ ಕೊಡುವಂಥ ಕೆಲಸ ಮಾಡ್ತಾರೆ. ಈಗ ಸಂಸದರು ಇವತ್ತು ಪಕ್ಷ ಯಾಕಂದ್ರೆ ನಾನು ಕಡಿ ಸಂಗಣ್ಣವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೌರವ ಇರುವಂಥ ಒಬ್ಬ ದೊಡ್ಡ ನಾಯಕ ಈ ಭಾಗದಲ್ಲಿ. ನಮ್ಮೆಲ್ಲರಿಗೂ ಸ್ವಲ್ಪ ಬೇಸರ ಇದೆ. ಯಾಕಂದರೆ ಕಡಿ ಸಂಗಣ್ಣ ಸಾಹೇಬ್ರವರು ನಮ್ಗೆ ಮುಂಚೆಯಿಂದ ಕೂಡ ಈ ಪಾರ್ಟಿ ಸಂಘಟನೆ ಮಾಡೋಂಥ ವಿಚಾರ ಆಗಿರ್ಬೋದು, ರಾಜಕಾರಣದಲ್ಲಿ ಅನೇಕ ಚುನಾವಣೆಗಳು ನಾವು ಅವ್ರು ಕಲಿತು ಮಾಡಿದ್ವಿ. ನಮ್ಮ ಪಾರ್ಟಿಯಿಂದ ಅವರು ಬೇರೆ ಕಡೆ ಹೋಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಬೇಸರ ಇದೆ. ಹಂಗಾಗಿ ಇವತ್ತು ಎಲ್ಲ ಬೇಸರಗಳನ್ನು ಮಾಧ್ಯಮದ ಮುಂದೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಅವ್ರ ಹತ್ರ ಸಂಪರ್ಕದಲ್ಲಿದ್ದೆ. ಅವರು ಯಾವ ವಿಚಾರಕ್ಕೋಸ್ಕರವಾಗಿ ನಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂತ ವಿಚಾರದ ಬಗ್ಗೆ ನಾನು ತಿಳ್ಕೊತೀನಿ. ಯಾಕಂದರೆ ಅದ್ರ ಬಗ್ಗೆ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ ಅವ್ರ ಜೋಡಿ. ಇನ್ನೇನು ಪರ್ಸನಲ್ ಆಗಿ ಮಾತಾಡೋದೇನು ಸರ್? ಆಲ್ರೆಡಿ ಹೋಗ್ಬಿಟ್ಟಿದಾರಲ್ಲ ಅವರು. ಪರ್ಸನಲ್ ಆಗಿ ಮಾತಾಡೋದೇ ಅಂತ ಏನು ಉಳಿದಿಲ್ಲ ಸರ್ ಈಗ. ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ನಾನು ಅವ್ರ ಬಗ್ಗೆ ಆಂತರಿಕವಾಗಿ ಮಾತಾಡಿ ಏನಾಗಿದೆ, ಅವ್ರು ಯಾಕೆ ಹಿಂಗಾಗಿ. ಅಲ್ಲ ಸರ್, ಈಗ ಅವ್ರು ಆಲ್ರೆಡಿ ಹೋಗಿರೋದ್ರಿಂದ ನೀವು ಪರ್ಸನಲ್ ಆಗಿ ಮಾತಾಡಿದ್ರು ಏನು ಪ್ರಯೋಜನ ಏನಿಲ್ಲ. ಮೊದಲು ಮಾತಾಡಿದ್ರೆ ನೋಡೋಣ. ನನಗೆ ವಿಶ್ವಾಸ ಇದೆ, ಇಡೀ ದೇಶದ ಜನರು ಮೋದಿಜಿ ಅಂತಾರೆ. ನಮ್ಮ ಕರಡಿ ಸಂಗಣ್ಣ ಸಾಹೇಬ್ರುಗಳು ಅವ್ರ ಜೊತೆಲೆ ನಾನು 2014ರಲ್ಲಿ ಅವ್ರ ಜೊತೆಲೆ ಅವ್ರ ಸಮ್ಮುಖದಲ್ಲಿ ನಾವೆಲ್ಲರಿಗೂ ಆಯ್ಕೆ ಆದಂಥವ್ರು. ಬೇರೆ ಬೇರೆ ಕಾರಣದಿಂದ 19 ಯಾಕಂದ್ರೆ ಸರ್ ನಿಮ್ಮ ಪಕ್ಕದಲ್ಲಿರೋ ರೆಡ್ಡಿ ಸಾಹೇಬ್ರವ್ರ ಮನವೊಲಿಕೆ ಅವ್ರು ಕರೆಸ್ಕೊಂಡು ಮಾತಾಡಿದ್ರೆಲ್ಲ ಮಾಡಿದ್ರು ಸರ್. ಈಗ ಕಾಂಗ್ರೆಸ್ ಸೇರಿದ್ರು, ಮತ್ತೆ ಮುಂದೆ ಏನಂತಾರೆ? ಈಗ ಮೋದಿ ಅಂತಿದ್ರು, ಬಾಯಿ ಮೋದಿ ಇದ್ದಾರೆ. ಈಗ ಏನಂತಾರೆ ಸರ್ ಮುಂದೆ? ಮತ್ತೆ ಇವತ್ತು ಕೂಡ ಮೋದಿನೇ ಅಂತಾರೆ. ಅವ್ರ ಮನಸ್ಸಲ್ಲಿ ಮೋದಿ ಇದೆ. ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಹೋಗಿರ್ಬೋದಲ್ಲ, ಅವ್ರ ಮನಸ್ಸಲ್ಲಿ ಅವ್ರ ಆತ್ಮದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮೋದಿ ಅನ್ನೋದೇ ಇರ್ತದಾಗಲಿ, ದೇಶ ಅನ್ನೋದೇ ಇರ್ತದಾಗಲಿ, ಅದು ಬಿಟ್ಟು ಬೇರೆ ಅವ್ರು ನೋಡಿ ಅವ್ರ ಮನಸ್ಥಿತಿ ಏನೇ ಇದ್ರೂ ಕೂಡ ಪಾರ್ಟಿ ಜೊತೆಲೇ ಇರ್ತದೆ. ನಾನು ಅವ್ರ ಬಗ್ಗೆ ದೊಡ್ಡ ನಾಯಕರಿದ್ದಾರೆ, ಅವ್ರ ಬಗ್ಗೆ ಪ್ಲಸ್ ಮೈನಸ್ ಬಗ್ಗೆ ನಾನು ಡಿಬೇಟ್ ಮಾಡೋಕೆ ಹೋಗಲ್ಲ. ಅವರು ಇವತ್ತು ದೇಶದ ಸಲುವಾಗಿ ಬೇರೆ ಬೇರೆ ಕಾರಣಗಳಿಂದ ವೈಯಕ್ತಿಕವಾಗಿ ದೂರ ಆಗಿದ್ದರೂ ಕೂಡ ಅವ್ರ ಮನಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ.